ಆಳಂದ್ ಪಟ್ಟಣದ ಹಳೆ ತಹಸೀಲ್ದಾರ್ ಕಚೇರಿಯಿಂದ ದರ್ಗಾ ಬೇಸ್ವರೆಗಿನ ಮುಖ್ಯ ರಸ್ತೆ ಅಗಲೀಕರಣ ಕಾಮಗಾರಿ ಕೈಗೊಳ್ಳುವ ಮುನ್ನ ಸದಸ್ಯರ 2 ಬಾರಿ ಸಭೆ ನಡೆಸಲಾಗಿದೆ. ಸರ್ಕಾರದ ಒಪ್ಪಿಗೆ ಪಡೆದು ರಸ್ತೆ ಅಗಲೀಕರಣ ಕಾರ್ಯ ಮಾಡಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ನೀತಿ ಹಾಗೂ ಯೋಜನಾ ಆಯೋಗದ ಉಪಾಧ್ಯಕ್ಷ ಹಾಗೂ ಆಳಂದ್ ಮತಕ್ಷೇತ್ರದ ಶಾಸಕ BR ಪಾಟೀಲ್ ಅವರು ಹೇಳಿದ್ದಾರೆ. ಗುರುವಾರ ಅಗಲೀಕರಣ ಸ್ಥಳ ವೀಕ್ಷಣೆ ನಂತರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಜನರ ಬೇಡಿಕೆ ಅದು ಅವರ ಹಕ್ಕು ಆಗಿದ್ದು ಸರ್ಕಾರದಿಂದ ಪರಿಹಾರ ಬಂದರೆ ಸಂತ್ರಸ್ತರಿಗೆ ನೀಡಲು ಪ್ರಯತ್ನಿಸುವುದಾಗಿ ತಿಳಿಸಿದರು. ಈಗಾಗಲೇ 90% ಅಗಲೀಕರಣ ಕಾರ್ಯವಾಗಿದೆ, ಇನ್ನೂ 10% ಆಗಬೇಕು. ಇದಕ್ಕೆಲ್ಲ ಸಹಕರಿಸಿದ ಜನರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ಕೆ 23 ಜನರು ತಡೆಯಾಜ್ಞೆ ತಂದಿರುತ್ತಾರೆ, ಅವರನ್ನು ಮನವೊಲಿಸಲಾಗುವುದು ಎಂದು ತಿಳಿಸಿದರು. ಮನೆಗಳಲ್ಲಿ ಅಂಗಡಿಗಳನ್ನು ಕಟ್ಟಿಕೊಂಡು ವ್ಯಾಪಾರ ಜೀವನ ಮಾಡ್ತಾ ಇದ್ರು. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ, ವ್ಯಾಪಾರ ಉದ್ಯಮ ಜಾಸ್ತಿ ಆಗಿದೆ ಮತ್ತು ಯಾತ್ರಿಕರು ಕೂಡ ಜಾಸ್ತಿ ಬರ್ತಾ ಇದ್ದಾರೆ. ಈ ಅಗಲೀಕರಣ ಮಾಡುವಂಥದ್ದು ಜನರ ಬೇಡಿಕೆ. ಜನ ಎಷ್ಟೋ ಸಲ ನಿಷ್ಪಕ್ಷಪಾತವಾಗಿ ಎಲ್ಲರೂ ಹೇಳಿದ್ದಾರೆ, ಅಗಲೀಕರಣ ಮಾಡಿ ಅಗಲೀಕರಣ ಮಾಡಿ. ನಾನು ಶಾಸಕನಾದ್ಮೇಲೆ ಪುರಸಭೆ ಸದಸ್ಯರ ಸಭೆ ಕರೆದು ಸರ್ವಾನುಮತದ ನಿರ್ಣಯ ತಗೊಂಡು ಮತ್ತು ಸರ್ಕಾರದಿಂದ ಒಪ್ಪಿಗೆ ಪಡೆದು ಅಗಲೀಕರಣವನ್ನು ನಾವು ಮಾಡ್ತಾ ಇದ್ದೀವಿ. 90% ಆಳಂದ ನಾಗರಿಕರು, ವ್ಯಾಪಾರಸ್ಥರು ಸಹಕಾರ ಕೊಡ್ತಾ ಇದ್ದಾರೆ. ಒಂದು 10% ಜನ ಸ್ವಲ್ಪ ಆಚೆ ಈಚೆ ಇದ್ದಾರೆ, ಅವರು ಕೂಡ ಒಪ್ಪಿಗೆ ಕೊಡ್ತಾ ಇದ್ದಾರೆ. ಅವ್ರ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ದೇನೂ ದುರುದ್ದೇಶ ಇಲ್ಲ. ನಗರದಲ್ಲಿ ಸೌಂದರ್ಯೀಕರಣ ಇರಬೇಕು, ನಗರದ ವ್ಯಾಪಾರ ಬೆಳಿಬೇಕು ಮತ್ತು ಜನರಿಗೆ ಅನುಕೂಲ ಆಗಬೇಕು. ಆ ಉದ್ದೇಶದಿಂದ ನಾವು ಅಗಲೀಕರಣ ಮಾಡ್ತಾ ಇದ್ದೀವಿ. ಈ ಮಧ್ಯ ಆಳಂದಲ್ಲಿ ಪೈಪ್ಲೈನ್ ಮಾಡಿ ಕುಡಿ ನೀರಿನ ಯೋಜನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಅದು ಕೆಲವೇ ದಿವಸಗಳಲ್ಲಿ ಆಗ್ತದೆ. ಈಗ ಅಗಲೀಕರಣ ಆದರೆ ಪೈಪ್ಲೈನ್ ಹಾಕೋದಕ್ಕೆ ಅನುಕೂಲ ಆಗ್ತದೆ. ಇಲ್ಲ ನಾವು ಪೈಪ್ಲೈನ್ ಒಂದ್ ಕಡೆ ಹಾಕಿದೇವೆ ಮತ್ತೆ ಅಗಲೀಕರಣ ಆಯ್ತು ಅಂದ್ರೆ ರಸ್ತೆ ಒಳಗಡೆ ಹೋಗ್ಬಿಡ್ತಾವೆ. ಹೀಗೆ ಅನೇಕ ಸಮಸ್ಯೆಗಳಿದ್ದಾವೆ. ತಾವು ಕೇಳಿದ ಪ್ರಶ್ನೆಗೆ ಪರಿಹಾರ ಕೊಡಬೇಕು ಅನ್ನುವಂಥದ್ದು ಮಾತಿದೆ. ಪರಿಹಾರ ಕೇಳೋಕೆ ಅವ್ರ ಹಕ್ಕಿದೆ, ಅವ್ರು ಕೇಳಿ, ನಾವು ಕೂಡ ಪ್ರಯತ್ನ ಪಡ್ತೀವಿ. ಸರ್ಕಾರ ಕೊಟ್ಟರೆ ಸಂತೋಷ, ಅದಕ್ಕೆ ನಮ್ದೇನು ತಕರಾರಿಲ್ಲ. ಏನಾದರೂ ಸರ್ಕಾರ ಕ್ರಮ ಕೈಗೊಳ್ತದೆ, ಅದು ಸರ್ಕಾರಕ್ಕೆ ಬಿಟ್ಟಂತ ವಿಷಯ. ನಾನು ಕೂಡ ಪರಿಹಾರ ಕೊಡಬೇಕು ಅನ್ನುವಂಥದ್ದನ್ನ ಮಾತಾಡ್ತೀನಿ. ಆದರೆ ನಾನು ಈ ಹಿಂದೆ ಮಾಜಿ ಶಾಸಕರು ಅಗಲೀಕರಣದ ನಿರ್ಣಯ ಮಾಡಿ ನಮಗೆ ಬೇಕಾದವ್ರನ್ನ ಹೈಕೋರ್ಟ್ ಕಳಿಸಿ ಸ್ಟೇಟ್ ಒಳ್ಳುವಂತ ಕೆಳಮಟ್ಟದ ಕೆಲಸ ನಾನು ಮಾಡಲ್ಲ. ಒಂದ್ ಕಡೆಯಿಂದ ತಾವೇ ನಿರ್ಣಯ ಮಾಡಿದ್ರು, ಇನ್ನೊಂದ್ ಕಡೆಯಿಂದ ತಾವೇ ತಮಗೆ ಬೇಕಾದವ್ರನ್ನ ಕಳಿಸಿ ಹೈಕೋರ್ಟ್ ಇಂದ ಸ್ಟೇ ತಂದರು. ಈ ನಮ್ಮಲ್ಲಿ ಕೂಡ ಸ್ಟೇ ತಂದಿದ್ದಾರೆ. ಈಗ ಸುಮಾರು 23 ಜನ ಸ್ಟೇ ತಂದಿದ್ದಾರೆ. 23 ಜನ ಅವ್ರು ಮನವೊಲಿಸ್ತಾ ಇದ್ದೀವಿ, ಅವ್ರು ಒಪ್ತಾ ಇದ್ದಾರೆ. ಈ ಕೆಲಸ ಅವ್ರು ಯಾಕೆ ಮಾಡಬಾರ್ದಾಗಿತ್ತು? ಹಿಂದೆ ಆಗತ್ತುಕವಾಗಿ ಅವರಿಗೆ ಆಳಂದ ಜನತೆ ಬಗ್ಗೆ ಕರುಣೆ ಬಂತು. ಜನ ಅವ್ರ ಬೆಂಬಲಕ್ಕಿಲ್ಲ. ಜನ ನಮ್ಮ ಪರವಾಗಿದ್ದಾರೆ, ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ, ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ಆಳಂದಲ್ಲಿ ಬೆಂಬಲಿಸ್ತೀನಿ. ಇದಕ್ಕೂ ಮುನ್ನ ಆಳಂದ್ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆಳಂದ್ ಕಲಬುರಗಿ ಮಾರ್ಗಕ್ಕೆ 2 ನೂತನ ಬಸ್ ಸಂಚಾರಕ್ಕೆ ಶಾಸಕ BR ಪಾಟೀಲ್ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 63
622 47149.